ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 70ನೆಯ ತಿರುನಾಮ ಪ್ರಜಾಪತಿ. ವೈಶಾಖ ಮಾಸದ ವಿಶಾಖ ನಕ್ಷತ್ರದಲ್ಲಿ ನಮ್ಮಾಳ್ವಾರ್ ಅವರು ಕರಿಮಾರನ್ ಮತ್ತು ಉದಯನಂಗೈ ದಂಪತಿಗಳಿಗೆ ಆಳ್ವಾರ್ ತಿರುನಗರಿ ಎಂಬ ದಿವ್ಯ ದೇಶದಲ್ಲಿ ಜನಿಸಿದರು. ವೈಕಾಶಿ ವಿಶಾಖದಂತಹ ಉತ್ತಮವಾದ ದಿನವಿಲ್ಲ, ನಮ್ಮಾಳ್ವಾರರಂತಹ ಮಹಾನ್ ಆಳ್ವಾರರಿಲ್ಲ, ಅವರ ತಿರುವಾಯ್ಮೊಳಿಯಷ್ಟು ಶ್ರೇಷ್ಠ ಪ್ರಬಂಧವಿಲ್ಲ ಮತ್ತು ಆಳ್ವಾರ್ ತಿರುನಗರಿಯಂತಹ ದಿವ್ಯ ದೇಶವೂ ಇಲ್ಲ ಎಂದು ಪ್ರಸಿದ್ಧ ಶ್ರೀ ವೈಷ್ಣವ ಆಚಾರ್ಯರಾದ ಮಣವಾಳ ಮಾಮುನಿಗಳು ಹೇಳಿದ್ದಾರೆ. ನಮ್ಮಾಳ್ವಾರರ ಜನನದ ಕತೆ ಅತ್ಯಂತ ವಿಶಿಷ್ಟವಾಗಿದೆ ಎಂದು ಶ್ರೀಮದ್ ಭಾಗವತದಲ್ಲಿ ವಿವರಿಸಲಾಗಿದೆ. ತಾಯಿಯ ಗರ್ಭದಲ್ಲಿರುವಾಗ ಮಗುವಿಗೆ ತನ್ನ ಹಿಂದಿನ ಜನ್ಮಗಳ ಪಾಪಕರ್ಮಗಳು ಮತ್ತು ಅನುಭವಿಸಿದ ದುಃಖಗಳು ನೆನಪಿರುತ್ತದೆ. ನಾವು ಹೇಗೆ ಹೊಸ ವರ್ಷದ ಸಂಕಲ್ಪವನ್ನು ಮಾಡುತ್ತೇವೋ ಹಾಗೆಯೇ ತಾಯಿಯ ಗರ್ಭದಲ್ಲಿರುವ ಮಗು ಈ ಜನ್ಮದಲ್ಲಾದರೂ ಉತ್ತಮ ಜೀವನ ನಡೆಸಿ ಭಗವಂತನಿಗೆ ಶರಣಾಗತಿ ಪಡೆದು ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿಯನ್ನು ಪಡೆಯಬೇಕೆಂದು ಸಂಕಲ್ಪ ಮಾಡುತ್ತದೆ. ಆದರೆ ಮಗು ಗರ್ಭದಿಂದ ಹೊರಬರುವಾಗ ವಾತಾವರಣದಲ್ಲಿರುವ ಶಠ ಎಂಬ ವಾಯು ಅದನ್ನು ಸ್ಪರ್ಶಿಸುತ್ತದೆ. ಶಠವಾಯು ಎಂದರೆ ಅಜ್ಞಾನದ ಗಾಳಿ. ಈ ಅಜ್ಞಾನದ ಗಾಳಿಯ ಪರಿಣಾಮದಿಂದ ಮಗು ತನ್ನ ಹಿಂದಿನ ಜನ್ಮಗಳ ಸ್ಮರಣೆ ಮತ್ತು ಸಹಜ ದೈವ ಜ್ಞಾನವನ್ನು ಮರೆಯುತ್ತದೆ. ಹೀಗಾಗಿ ಅದು ಭೌತಿಕ ಲೋಕಕ್ಕೂ ಹಾಗೂ ಜನನ ಮರಣಗಳ ಚಕ್ರಕ್ಕೂ ಬಂಧಿತವಾಗುತ್ತದೆ. ಗರ್ಭದಿಂದ ಹೊರಬಂದ ತಕ್ಷಣ ಮಗು ಕ್ವಾ ಕ್ವಾ ಎಂದು ಅಳಲು ಪ್ರಾರಂಭಿಸುತ್ತದೆ. ನಾನು ಯಾರು, ನಾನು ಎಲ್ಲಿದ್ದೇನೆ ಎಂಬ ಅರ್ಥದಲ್ಲಿ. ಆದರೆ ನಮ್ಮಾಳ್ವಾರರು ಗರ್ಭದಿಂದ ಹೊರಬರುವಾಗ ಶಠವಾಯು ಅವರನ್ನು ಸ್ಪರ್ಶಿಸಲು ಬಂದಾಗ ಅವರು ಅದನ್ನು ಒದ್ದರು. ಆದ್ದರಿಂದ ಅವರಿಗೆ ಶಠಗೋಪನ್ ಎಂದು, ಶಠವಾಯುವನ್ನು ಜಯಿಸಿದ ಕಾರಣ ಶಠಜಿತ್ ಎಂದು ಹಾಗೂ ಶಠವಾಯುವಿನ ಶತ್ರುವಾದ ಕಾರಣ ಶಠಾರಿ ಎಂಬ ಹೆಸರು ಬಂತು. ಅವರು ಜನಿಸಿದ ನಂತರ ಸಾಮಾನ್ಯ ಮಕ್ಕಳಂತೆ ಅಳಲಿಲ್ಲ, ಹಾಲು ಕುಡಿಯಲಿಲ್ಲ ಮತ್ತು ಕಣ್ಣೂ ತೆರೆಯಲಿಲ್ಲ. ಅವರ ಸ್ವಭಾವವು ಸಾಮಾನ್ಯ ಮಗುವಿಗಿಂತ ಸಂಪೂರ್ಣ ವಿಭಿನ್ನವಾಗಿದ್ದರಿಂದ ತಮಿಳಿನಲ್ಲಿ ವಿಭಿನ್ನ ಎಂದು ಅರ್ಥ ಕೊಡುವ ಮಾರನ್ ಎಂದು ಅವರ ತಂದೆ ತಾಯಿಯರು ನಾಮಕರಣ ಮಾಡಿದರು. 10 ದಿನಗಳ ನಂತರವೂ ಮಗು ಧ್ಯಾನದಲ್ಲಿ ಸ್ಥಿರವಾಗಿ ಮಗ್ನನಾಗಿದ್ದನು. ಮಗುವಿನ ಬಗ್ಗೆ ಏನು ಮಾಡಬೇಕೆಂದು ತಿಳಿಯದ ತಂದೆ ತಾಯಿಯರು ಮಗುವನ್ನು ಆ ಊರಿನ ಆದಿನಾಥ ಪೆರುಮಾಳ್ ದೇವಾಲಯದಲ್ಲಿ ಬಿಟ್ಟು ಬಂದರು. ಈ ದಿವ್ಯ ದೇಶವನ್ನು ಆಳ್ವಾರ್ ತಿರುನಗರಿ ಎಂದು ಕರೆಯಲಾಗುತ್ತದೆ. ಆ ಮಗು ನಿಧಾನವಾಗಿ ದೇವಾಲಯದ ಆವರಣದಲ್ಲಿದ್ದ ಹುಣಸೆ ಮರದ ಪೊಟರೆಯೊಳಗೆ ಹೋಗಿ ಅಲ್ಲೇ ಕೂತು ಭಗವಂತನ ಧ್ಯಾನದಲ್ಲಿ ಮಗ್ನವಾಯಿತು. ಸುಮಾರು 16 ವರ್ಷಗಳ ಕಾಲ ಮಧುರ ಕವಿ ಆಳ್ವಾರರು ಅವರನ್ನು ಹುಡುಕಿಕೊಂಡು ಬರುವವರೆಗೂ ಅವರು ಧ್ಯಾನದಲ್ಲೇ ಇದ್ದರು. ಮಧುರ ಕವಿ ಆಳ್ವಾರರನ್ನು ಕಂಡ ಸಂತೋಷದಿಂದ ಅವರು ತಮ್ಮ 16 ವರ್ಷಗಳ ದಿವ್ಯ ಅನುಭವಗಳನ್ನು ಸುಂದರವಾಗಿ ದಿವ್ಯ ಪ್ರಬಂಧ ರೂಪದಲ್ಲಿ ಹಾಡಿದರು. ಋಗ್ವೇದದ ಸಾರ ತಿರುವಿರುತ್ತಂ, ಯಜುರ್ವೇದದ ಸಾರ ತಿರುವಶಿರಿಯಂ, ಸಾಮವೇದದ ಸಾರ ತಿರುವಾಯ್ಮೊಳಿ ಹಾಗೂ ಅಥರ್ವಣ ವೇದದ ಸಾರ ಪೆರಿಯ ತಿರುವಂದಾದಿ. ನಮ್ಮಾಳ್ವಾರರ ಭಕ್ತಿ ಎಷ್ಟು ಅಪಾರವಾಗಿತ್ತೆಂದರೆ 35 ದಿವ್ಯ ದೇಶಗಳ ದೇವರುಗಳೇ ಸ್ವತಃ ಅವರ ಮುಂದೆ ಸಾಲಾಗಿ ನಿಂತು ತಮ್ಮ ಬಗ್ಗೆ ಹಾಡಬೇಕೆಂದು ಬೇಡಿಕೊಂಡರು. ಅವರು ಭೂಮಿಯ ಮೇಲೆ ಕೇವಲ 35 ವರ್ಷಗಳು ಮಾತ್ರ ಜೀವಿಸಿದರು. ಆದರೆ ಜೀವನ ಪೂರ್ತಿ ಅವರು ಅನ್ನ ಮತ್ತು ನೀರನ್ನು ಸೇವಿಸಲೇ ಇಲ್ಲ. ಭಗವಂತನ ನಾಮಸ್ಮರಣೆ ಮತ್ತು ದಿವ್ಯ ಪ್ರೇಮವೇ ಅವರಿಗೆ ಆಹಾರವಾಗಿತ್ತು. ಅವರ ಜೀವನದ ಆಧಾರ, ಪೋಷಣೆ ಮತ್ತು ಆನಂದ ಎಲ್ಲವೂ ಕೃಷ್ಣಾನುಭವವೇ ಆಗಿತ್ತು. 16 ವರ್ಷಗಳ ಮೌನ ಧ್ಯಾನದ ನಂತರ ಉಳಿದ ಜೀವನವನ್ನು ದಿವ್ಯ ಪ್ರಬಂಧ ರಚನೆ ಮೂಲಕ ಭಗವಂತನ ಸೇವೆಗೆ ಸಮರ್ಪಿಸಿದರು. ಶಠವಾಯುವನ್ನು ಜಯಿಸಿ ಕೇವಲ ಭಗವಂತನಲ್ಲೇ ಲೀನವಾಗಿ ಬದುಕಿದ ಅವರ ದೇಹವು ಪರಮ ಪವಿತ್ರವಾಗಿತ್ತು. ಆದ್ದರಿಂದ ಅವರು ಲೋಕವನ್ನು ತ್ಯಜಿಸುವ ಸಮಯದಲ್ಲಿ ಭಗವಂತನು ಅವರಿಗೆ ಈ ಮನುಷ್ಯ ದೇಹದ ಸಮೇತ ಶ್ರೀ ವೈಕುಂಠಕ್ಕೆ ಏರಲು ಅನುಗ್ರಹಿಸಿದನು ಎಂದು ಗುರುಪರಂಪರಾ ಪ್ರಭಾವಂ ಎಂಬ ಗ್ರಂಥದಲ್ಲಿ ತಿಳಿಸಿದೆ. ಸಂಸ್ಕೃತದಲ್ಲಿ ಜ ಎಂದರೆ ಜನನ,
ಪ್ರಜಾ ಎಂದರೆ ನಮ್ಮಾಳ್ವಾರರಂತಹ ಮಹಾಪುರುಷರ ವಿಶೇಷ ಜನ್ಮ ಎಂದು ಅರ್ಥ. ಪ್ರಜಾಪತಿ ಎಂದರೆ ಆಳ್ವಾರರಂತಹ ವಿಶಿಷ್ಟ ಜನ್ಮಗಳಿಗೂ ಹಾಗೂ ಎಲ್ಲ ಜೀವಿಗಳಿಗೂ ಒಡೆಯನಾದವನು. ನಾವು ಪ್ರತಿದಿನ ಪ್ರಜಾಪತಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಕುಟುಂಬಕ್ಕೆ ಉತ್ತಮ ಸಂತಾನ ಹಾಗೂ ಸತ್ಪ್ರಜೆಗಳನ್ನು ಕರುಣಿಸಿ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.